ಶಾಲಾ ಸಮಯದಲ್ಲಿ ಬಸ್ ಸೇವೆ ವಿಫಲ, ವಿದ್ಯಾರ್ಥಿಗಳು ರಸ್ತೆಗೆ ಇಳಿದು ಪ್ರತಿಭಟನೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕು ಬೀಚಗಾನಹಳ್ಳಿ ಕ್ರಾಸ್ ಪ್ರದೇಶದಲ್ಲಿ ಇಂದು ಸಂಜೆ ಸುಮಾರು 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ರಸ್ತೆ ಮೇಲೆ ಬಂದು ಪ್ರಾಯೋಗಿಕ ಪ್ರತಿಭಟನೆ ನಡೆಸಿದ ಘಟನೆ ಸ್ಥಳೀಯವಾಗಿ ಚರ್ಚೆಗೆ ಗ್ರಾಸವಾಗಿದೆ. ಪ್ರತಿದಿನ ಶಾಲೆಗೆ ಹೋಗಲು ಮತ್ತು ಮನೆಗೆ ವಾಪಸ್ ಬರಲು ಬಳಸುವ ಸರ್ಕಾರಿ ಸಾರಿಗೆ ಬಸ್ ಸರ್ವಿಸ್ ರಸ್ತೆಯಲ್ಲಿ ನಿಲ್ಲಿಸದೆ ಫ್ಲೈಓವರ್ ಮಾರ್ಗವಾಗಿ ಸಾಗುತ್ತಿರುವುದರಿಂದ ವಿದ್ಯಾರ್ಥಿಗಳು ಶಾಲಾ ಕಾಲದಲ್ಲಿ ಸಂಕಷ್ಟ ಎದುರಿಸುತ್ತಿದ್ದಾರೆ. ಆದರ್ಶ ಶಾಲೆಯ 9ನೇ ತರಗತಿಯ ವಿದ್ಯಾರ್ಥಿನಿ ಲಾವಣ್ಯ ಮಾತನಾಡಿ, ನಾವು ಪ್ರತಿದಿನ ಸರ್ಕಾರಿ ಬಸ್ಸಿಗೆ ಬಂದು ಹೋಗುತ್ತೇವೆ. ಆದರೆ ವಿಶೇಷವಾಗಿ ಸಂಜೆ ವೇಳೆಯಲ್ಲಿ ಸರ್ವಿಸ್ ರಸ್ತೆಗೆ ಬಸ್ ಬರುವುದಿಲ್ಲ. ಬಸ್ ಫ್ಲೈಓವರ್ ಮೇಲಿಂದ ಹೋಗಿಬಿಡುತ್ತೆ. ಕೆಲವೊಮ್ಮೆ ಬಸ್ ಬಂದರೂ ನಿಲ್ಲಿಸದೆ ಹೊರಟು ಹೋಗುತ್ತದೆ. ಹೀಗಾಗಿ ನಾವು ನೋಡಿ ಕೊನೆಯಲ್ಲಿ ನಡೆದುಕೊಂಡೇ ಮನೆಗೆ ಹೋಗಬೇಕು ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಹಾಗೂ ಮನೆಗೆ ತಲುಪುವ ವೇಳೆಗೆ ಸುಸ್ತಾಗುತ್ತೇವೆ. ಹೋಂವರ್ಕ್ ಮಾಡಲು ಸಮಯ, ಮನಸ್ಸು, ಶಕ್ತಿ ಯಾವುದೂ ಉಳಿಯುವುದಿಲ್ಲ. ಪರೀಕ್ಷೆಯ ಸಮಯದಲ್ಲಿ ಇದರಿಂದ ನಮಗೆ ತುಂಬಾ ಕಷ್ಟ ಆಗುತ್ತೆ. ಇತ್ತೀಚೆಗೆ ಈ ಭಾಗದಲ್ಲಿ ಚಿರತೆಯನ್ನು ಕಂಡಿದ್ದೇವೆ. ಹೀಗೆ ನಡೆದು ಹೋಗುವುದು ಹುಡುಗಿಯರಿಗೆ ಇನ್ನಷ್ಟೇ ಅಪಾಯ ಎಂದು ಅಳಲನ್ನ ಹಂಚಿಕೊಂಡರು. ಇನ್ನು ನಾವು ಸರ್ಕಾರಿ ಬಸ್ ಚಾಲಕ ಹಾಗೂ ಕಂಡಕ್ಟರ್ಗಳಿಗೆ ಕೇಳಿದಾಗ ಡಿಪೋಗೆ ದೂರು ನೀಡಿ ನಾವೇನು ಮಾಡೋಕ್ಕಾಗುತ್ತೆ ಎಂದು ಉಡಾಫಿ ಉತ್ತರಗಳನ್ನ ಹೇಳುತ್ತಾರೆ. ಆದರೆ ವಿದ್ಯಾರ್ಥಿಗಳು ಹಾಗೂ ಸ್ಥಳೀಯರು ಡಿಪೋ ಮ್ಯಾನೇಜರ್ಗೆ ಕರೆ ಮಾಡಿದಾಗ ಉತ್ತರ ಸಿಗುತ್ತಿಲ್ಲ, ಕರೆ ಸ್ವೀಕರಿಸಲಾಗುತ್ತಿಲ್ಲ ಎಂದು ಆರೋಪಿಸಿದರು. ಜೈನ್ ಕೃಷ್ಣಾರೆಡ್ಡಿ, ಜಿಕೆ ನ್ಯೂಸ್ ಕನ್ನಡ, ಚಿಕ್ಕಬಳ್ಳಾಪುರ. ಹುಮ್ನಾಬಾದ್ನಲ್ಲಿ ಇದು ಮೊದಲ ಬಾರಿಗೆ ಹೋಮ್ ಸರ್ವಿಸ್ ನೀಡುವ 24x7 ಕೆಲಸ ನಿರ್ವಹಿಸುವ ಹುಮ್ನಾಬಾದ್ ಡಯಾಗ್ನೋಸ್ಟಿಕ್ ಸೆಂಟರ್ ಪ್ರಾರಂಭ. ಎಲ್ಲಾ ತರಹದ ಪರೀಕ್ಷೆ ಮಾಡಲಾಗುತ್ತದೆ. ಹಿಂದೆ ಭೇಟಿ ನೀಡಿ. ಪೊಲೀಸ್ ಠಾಣೆ ಎದುರುಗಡೆ, ಪೂರ್ವಿಕಾ ಮೊಬೈಲ್ ಹಿಂದುಗಡೆ, ಹುಮ್ನಾಬಾದ್. ನನ್ನ ಹೆಸರು ಲಾವಣ್ಯ ಅಂತ. ನಾನು ಆದರ್ಶ ವಿದ್ಯಾಲಯದಲ್ಲಿ ಓದ್ತಾ ಇದ್ದೀನಿ, 9ನೇ ತರಗತಿ. ನಾವು ದಿನಾಗ್ಲೂ ಗೌರ್ಮೆಂಟ್ ಬಸ್ಗೆ ಬರೋದು. ಒಂದೊಂದು ಸತಿ ಬಸ್ಸೇನೋ ಒಂದು ಬಸ್ಸು ಯಾವಾಗೋ ಎಲ್ಲರನ್ನೂ ಹತ್ತಿಸ್ಕೊಂಡು ಹೋಗುತ್ತೆ. ಆದರೆ ನಮ್ದೇನಾದರೂ ಸ್ಕೂಲಲ್ಲಿ ಲೇಟ್ ಆಗಿದೆ ಅಂದರೆ ಇನ್ನೊಂದು ಬಸ್ಸು ಹತ್ತಿಸ್ಕೊಂಡು ಹೋಗೋದೇ ಇಲ್ಲ ನಮಗೆ. ಅಂಥ ಟೈಮಲ್ಲಿ ಹುಡುಗಿರು ಜಾಸ್ತಿ ಪ್ರಾಬ್ಲಮ್ ಆಗುತ್ತೆ ನಮಗೆ. ಅಂಥದ್ದು ನೆನೆ ನಾವು ನಡ್ಕೊಂಡು ಹೋಗಿದ್ದೀವಿ. ನಾವೆಂಗಿರಬೇಕು? ಡಿಪೋ ಮ್ಯಾನೇಜರ್ಗೆ 4-5 ಸತಿ ಫೋನ್ ಮಾಡಿದ್ವಿ, ಆದರೆ ಅವರು ಆನ್ಸರೇ ಮಾಡ್ತಿಲ್ಲ. ಫೋನ್ ಮಾಡಿದ್ರು ಫೋನ್ ಎತ್ತಲ್ಲ. ಇಲ್ಲ, ಫೋನ್ ಎತ್ತಲ್ಲ. ಕಂಡಕ್ಟರ್ ಡ್ರೈವರ್ ಏನು ಹೇಳ್ತಾರೆ ನಿಮಗೆ? ಕಂಡಕ್ಟರ್ ಡಿಪೋಗೆ ಕಂಪ್ಲೇಂಟ್ ಕೊಡಿ, ಅವ್ರಿಗೆ ಫೋನ್ ಮಾಡಿ ಮಾತಾಡ್ಕೊಳ್ಳಿ ಅಂತಾರೆ. ಒಂದೊಂದ್ಸತಿ ಏನು ಬಸ್ ಸ್ಟಾರ್ಟ್ ಮಾಡ್ಕೊಂಡು ಹಂಗೆ ಹೊಟ್ಟೋಗ್ತಿರ್ತಾರೆ, ಹತ್ತಿಸ್ಕೊಳೋದೇ ಇಲ್ಲ. ಹಿಂದೆ ಬಸ್ ಬರುತ್ತೆ ಅಂತಾರೆ. ನಾವು ಕಾಯ್ಕೊಂಡು ನಮ್ಗೆ ಅಲ್ಲೇ ಸುಸ್ತಾಗುತ್ತೆ. ಮತ್ತೆ ಹೋಮ್ವರ್ಕ್ಸ್ ಕೊಟ್ಟಿರ್ತಾರೆ ನಮಗೆ ಶಾಲೆಯಲ್ಲಿ. ನಾವೇನು ಬರೆಯೋದು, ಏನು ಓದೋದು ಎಕ್ಸಾಮ್ಸ್ ಟೈಮಲ್ಲಿ? ನೆಕ್ಸ್ಟ್ ಇಯರ್ ನಾವು 10th SSLC, ನಮಗೆ ಬೋರ್ಡ್ ಎಕ್ಸಾಮ್ ಇರುತ್ತೆ. ನಾವೆಂಗೆ ಬರ್ಲಕೊಂಡವರು ಒಂದು 50 ಜನ ಇರ್ತೀವಿ. 50 ಜನ ಬಸ್ಗೆ ಬಂದು ಹೋಗ್ತೀರಾ? ಬಸ್ಗೆ ಬಂದು ಹೋಗ್ತೀವಿ. ಯಾವ ಸ್ಕೂಲ್ಗೆ ಹೋಗೋದು ನೀವು? ಆದರ್ಶ ವಿದ್ಯಾಲಯ. ಆದರ್ಶ ವಿದ್ಯಾಲಯ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ಹುಮ್ನಾಬಾದ್ನಲ್ಲಿ ಇದು ಮೊದಲ ಬಾರಿಗೆ ಹೋಮ್ ಸರ್ವಿಸ್ ನೀಡುವ 24x7 ಕೆಲಸ ನಿರ್ವಹಿಸುವ ಹುಮ್ನಾಬಾದ್ ಡಯಾಗ್ನೋಸ್ಟಿಕ್ ಸೆಂಟರ್ ಪ್ರಾರಂಭ. ಇಲ್ಲಿ ರಕ್ತ ಪರೀಕ್ಷೆ, ಥೈರಾಯ್ಡ್ ಪರೀಕ್ಷೆ, ಶುಗರ್ ಸಂಬಂಧಿತ ಎಲ್ಲಾ ಪರೀಕ್ಷೆ, ಹೃದಯ ಸಂಬಂಧಿ ಪರೀಕ್ಷೆ, ಕ್ಯಾನ್ಸರ್ ಗಡ್ಡೆ ಪರೀಕ್ಷೆ ಅಲ್ಲದೆ ಎಲ್ಲಾ ತರಹದ ಪರೀಕ್ಷೆ ಮಾಡಲಾಗುತ್ತದೆ. ಹಿಂದೆ ಭೇಟಿ ನೀಡಿ. ಪೊಲೀಸ್ ಠಾಣೆ ಎದುರುಗಡೆ, ಪೂರ್ವಿಕಾ ಮೊಬೈಲ್ ಹಿಂದುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9380510223 ಅಥವಾ 9353168820. ಹುಮ್ನಾಬಾದ್ನ ಶಿವಚಂದ್ರ ಕಾಲೋನಿ, ಗುಲ್ಬರ್ಗಾ ರೋಡ್ನಲ್ಲಿರುವ ಕಡಾಳಿ ಆಸ್ಪತ್ರೆಯಲ್ಲಿ ಉತ್ತಮ ಸೇವೆ ನೀಡಲಾಗುತ್ತಿದೆ. ಇಲ್ಲಿ ಗರ್ಭಿಣಿ ಹಾರೈಕೆ, ನಾರ್ಮಲ್ ಮತ್ತು ಸಿಸರಿಯನ್ ಹೆರಿಗೆ, ಗರ್ಭಕೋಶ ಸಂಬಂಧಿತ ಶಸ್ತ್ರಚಿಕಿತ್ಸೆ, ಬಂಜೇತನ ಮತ್ತು ಕ್ಯಾನ್ಸರ್ ಸ್ಕ್ರೀನಿಂಗ್, ಎಲ್ಬೋ ಕೀಲು ತಜ್ಞರು, ಆಕ್ಸಿಡೆಂಟ್, ಮೂಳೆ ಮುರಿತ, ಬೆನ್ನು ನೋವು, ಸರ್ಜನ್ ತಜ್ಞರು, ಅಪೆಂಡಿಕ್ಸ್, ಅರ್ನಿಯಾ, ಹೈಡ್ರೋಸೆಲ್ ಚಿಕಿತ್ಸೆ ನೀಡಲು ವಿಶೇಷ ವೈದ್ಯರು ಲಭ್ಯ. ಎಂದೇ ಸಂಪರ್ಕಿಸಿ 8123213312.